ಅಮ್ಮ ಜಗದಂಬೆ ನನಗೂ ನನ್ನ ಪತಿದೇವನಿಗೂ ನಮ್ಮ ರಾಜ್ಯದ ಪ್ರಜೆಗಳಿಗೂ ಸಹ ಯಾವ ಕಷ್ಟ ನಷ್ಟವೂ ಬಾರದಂತೆ ಹರಸಿ ಕಾಪಾಡುವ ಭಾರವು ನಿನ್ನದೇ ತಾಯಿ, ನಿನ್ನದೇ. ಅಯ್ಯೋ ಏನಿದು? ಅಯ್ಯಯ್ಯೋ ಇದೇನಿದು ತಾಯಿ ಜಗದಂಬೆ? ಇದೇಕಮ್ಮ, ಇದೇಕೆ ಜನನಿ, ಇದೇಕೆ? ನನ್ನಿಂದ ಏನಾದರೂ ಅಪರಾಧವಾಯಿತೆ ತಾಯಿ? ಇಲ್ಲವಾದರೆ ನಾನು ಮಾಡುವ ಪೂಜೆಯಲ್ಲಿ ಏನಾದರೂ ಅನರ್ಥ ಉಂಟಾಯಿತೆ? ಏಕಮ್ಮ, ಏಕೆ ತಾಯಿ ಈ ಅಮಂಗಳವು ಉಂಟಾಯಿತು? ಪರಮಾತ್ಮ, ಇದೇನು? ಇನ್ನು ನನ್ನ ಪ್ರಾಣೇಶ್ವರರು ಸಹ ಪೂಜಾ ಮಂದಿರಕ್ಕೆ ಬಾರಲೇ ಇಲ್ಲವಲ್ಲ? ಓ, ಇತ್ತಲೇ ಬರುತ್ತಿರುವರು. ಸ್ವಾಮಿ ಪ್ರಭು ಚಂದ್ರ, ಬನ್ನಿ ದೇವ, ಎಲ್ಲಿ ಕುಳಿತುಕೊಳ್ಳಿ. ಸ್ವಾಮಿ, ಇದು ನನ್ನನ್ನು ಆಶೀರ್ವದಿಸಿ. ದೇವಿ, ಶ್ರೀಹರಿಯು ನಿನ್ನನ್ನು ಕಾಪಾಡಲಿ. ಆಹಾ ಸ್ವಾಮಿ. ಪ್ರಾಣೇಶ್ವರ, ಇದೇಕೆ ಸ್ವಾಮಿ? ಚಿಂತೆ ಪೋದೆ
ಕಾಂತ. ಚಂದ್ರ ಚಲ್ತೆ ಪುದೇಕೆ ಕಾಂತ. ಬಿಡುನಿಲ್ಲ ಮನಸ್ಸಿನ ವ್ಯಾಕುಲವ. ಚಲ್ತೆ ಪುದೇಕೆ ಕಾಂತ. ಚಂದ್ರ ಏನಾಯ್ತು ಪ್ರಭು? ಏನಂತ ಹೇಳುದು ಚಂದ್ರ? ಅರಿವಲು ಮೇಯಮಗಿರಲು ಭಯವೇಕೆ? ಸ್ವಾಮಿ ದೇವಾ. ದೇವಾ. ಅರಿವಲು ಮೇಯಮಗಿರಲು ಭಯವೇಕೆ? ಯಮಗಿರಲು ಭಯವೇಕೆ? ಹರಿಕೃಪೆಯು ಯಮಗಿರಲು ಭಯವಿಲ್ಲದು. ಸ್ವಾಮಿ ಹರಿಕೃಪೆಯು ಯಮಗಿರಲು ಭಯವಿಲ್ಲಿದೆ. ಪುದೇಕೆ ಕಾಂತ. ಬಿಡು ನಿನ್ನ ಮನಸ್ಸಿನ ವ್ಯಾಕುಲವ. ಚಲ್ತೆ ಪುದೇಕೆ ಕಾಂತ. ಸ್ವಾಮಿ ಏಕೆ ಪ್ರಭು? ಚಂದ್ರ ಏನಾಯ್ತು ದೇವ? ಸೂರ್ಯ ಚಂದ್ರರಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖಾರವಿಂದವು ಈ ರೀತಿಯಾಗಿ ಕಳಹೀನವಾಗಿರಲು ಕಾರಣವೇನು? ನನ್ನಲ್ಲಾದರೂ ತಿಳಿಸಬಾರ್ದೇನು? ಇಲ್ಲ ಚಂದ್ರ, ಏನೆಂದು ಹೇಳಲು ಚಂದ್ರ? ಚಂದ್ರ ಏಕೆ ಸ್ವಾಮಿ? ಇನ್ನ ಬೇಳಲ್ಲಿ ಚಂದ್ರ ಮನಶಾಂತಿಯನ್ನು ಮೀರಿ ಚಂದ್ರ ಏನ ಬೇಳಲ್ಲಿ ಪ್ರಿಯೆ ಮನಶಾಂತಿಯನ್ನು ಮೀರಿ ನಾನು ನಿಂದಿಸಿ ಶನಿಯ ನಾನು ನಿಂದಿಸಿ ಶನಿಯ ಮತಿ ಭ್ರಷ್ಟ ನಾನಾದೆ ಚಂದ್ರ ನಾನು ನಿಂದಿಸಿ ಶನಿಯ ಮತಿ ಭ್ರಷ್ಟ ನಾನಾದೆ ಇನ್ನ ಬೇಳಲಿ ಪ್ರಿಯೆ ಚಂದ್ರ ದೇವಿ ಚಂದ್ರ ದೇವಿ ಚಂದ್ರ ಮಾನೋ ನೀಯನ್ನ ಬೇಳ್ವೆ ನೀದರಗಿ ಜನಿಯಲ್ಲ ಮಾನೋ ನೀಯನ್ನ ಬೇಳ್ವೆ ನೀದರಗಿ ಶನಿಯಲ್ಲ ನಾನು ನಿಂದಿದೆ ಶನಿಯ ನಾನು ಶನಿಯ ಮತಿ ಭ್ರಷ್ಟ ನಾನಾದೆ ಮತಿ ಭ್ರಷ್ಟ ನಾನಾದೆ ಏನ ಬೇಳಲಿ ಪ್ರಿಯೆ ಚಂದ್ರ ದೇವಿ ಚಂದ್ರ ದೇವಿ ಏನೆಂದು ಹೇಳಲು
ಹೇಳು ಚಂದ್ರ. ಏಕೆ ಸ್ವಾಮಿ, ಏನಾಯಿತೆಂದು ವಿವರವಾಗಿ ತಿಳಿಸಬಾರ್ದೇನು? ಚಂದ್ರ, ನಾನು ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡುತ್ತಿರುವಾಗ ನಮ್ಮ ಪಂಡಿತೋತ್ತಮರು ಬಂದು ಒಂದೊಂದು ಗ್ರಹದ ವಿಚಾರವನ್ನು ಹೇಳುವರಾಗಿ ಹೇಳಲು 7ನೆಯ ಗ್ರಹವಾದ ಶನಿದೇವರ ವಿಚಾರವನ್ನು ಕೇಳುವಾಗ ಆತನ ಪುತ್ರನಲ್ಲ ಅಪುತ್ರನೆಂದು ಜರಿದರಷ್ಟೇ ದೇವಿ, ಜರಿದರಷ್ಟೇ. ಆಕಾಶ ಮಾರ್ಗವಾಗಿ ಹೋಗುತ್ತಿದ್ದ ಆ ಶನಿದೇವರು ಪರಮಾತ್ಮ ನನ್ನ ಅರಮನೆಗೆ ಬಂದು ನನ್ನನ್ನು ಸಿಂಹಾಸನದ ಮೇಲಿನ ಕೆಳಗೆ ತೂಡಿ ಚಂದ್ರ ಸ್ವಾಮಿ ನನ್ನನ್ನು ನಿನ್ನನ್ನು ಕಾಡು ಪಾಲು ಮಾಡುತ್ತೇನೆಂದು ಅದೃಶ್ಯರಾಗಿ ಹೊರಟು ಹೋದರು. ಚಂದ್ರ ಪರಮಾತ್ಮ ಪರಮಾತ್ಮ ಸ್ವಾಮಿ ಪ್ರಭು, ಇದೇಕೆ ಸ್ವಾಮಿ, ನಿಮಗೇಕೆ ಇಂತಹ ಮಂದಬುದ್ಧಿ ಉಂಟಾಯಿತು? ನೀವು ಆ ಪರಮಾತ್ಮನನ್ನು ಜರಿದು ಮಾತನಾಡಬಹುದೇ ಸ್ವಾಮಿ? ಸಾಧ್ಯವಿಲ್ಲ. ಹೋಗಲಿ ಬಿಡಿ. ಹೇಳು ಚಂದ್ರ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಪ್ರಭು? ಚಂದ್ರ ಸ್ವಾಮಿ, ಆಗಲಿ. ನಮ್ಮ ಕುಲದೈವವಾದ ಶ್ರೀಹರಿ ಇಲ್ಲವೇ? ನಡೆಯಿರಿ, ಆತನ ಬಳಿಗೆ ಹೋಗಿ ನಮ್ಮ ಈ ಕಷ್ಟವನ್ನು ಹೇಳಿಕೊಳ್ಳೋಣ. ಆಗಲಾದ್ರೂ ನಮಗೆ ಯಾವುದಾದ್ರೂ ಒಂದು ಪರಿಷ್ಕಾರವು ದೊರೆಯಬಹುದಲ್ವೇನು? ಹೌದು ಚಂದ್ರ, ನಮ್ಮ ಕುಲದೈವರಾದ ಶ್ರೀಮನ್ನಾರಾಯಣ ನೆನೆದರೆ ನಮ್ಮ ಕಷ್ಟಗಳಿಗೆ ಪರಿಹಾರವೂ ಸಿಗುವುದು. ಚಂದ್ರ ಸ್ವಾಮಿ, ಆ ಪೂಜಾ ಸಾಮಗ್ರಿ ಸಿದ್ಧಪಡಿಸುವಿಯಾ? ಹೌದು ಸ್ವಾಮಿ, ನಡೆಯಿರಿ. ಜೈ ಸುವೇನವನೀಗನ, ಜೈ ಸುವೇನವನೀಗನ, ಕರುಬದಾಂಧನ ಅರಮರಾಜನ ಮಾಯ ಜೋರನ ಗೈಯದ ಜಲದೋ, ಕರುಬದಾಂಧನ ಅರಮರಾಜನ ಮಾಯ ಜೋರನ ಗೈಯದ ಜಲದೋ, ಜೈ ಸುವೇನವನೀಗನ, ವೃಕ್ಷನಂದನೊಳು ಗೈಯದ ಜಲದೋ, ಜೈ ಸುವೇನವನೀಗನ, ಜೈ ಸುವೇನವನೀಗನ, ಜೈ ಸುವೇನವನೀಗನ. ಈಚನಾದರೂ ನನ್ನ ಕುಲದೈವನಾದ ಶ್ರೀಮನ್ನಾರಾಯಣನೇ ಪೂಜಿಸಲು ಹೋಗುತ್ತಿರುವನು. ಇರಲಿ, ನಾನೀಗಲೇ ಆ ನಾರಾಯಣನ ದೇವರನ್ನು ಸೇರಿ ಅವರನ್ನು ನನ್ನನ್ನು ಕಾಪಾಡಲು ಸಾಧ್ಯವಿಲ್ಲವೆಂದು ಹೇಳಿದೆ. ಇವರೀವರನ್ನ ಕಾಡುಪಾಲಾಗುವಂತೆ ಮಾಡುವನು. ಈ ಕಾರ್ಯವನ್ನು ಈಗಲೇ ಮಾಡುವನು. ಕಾಡಿಗೆ ನೀಚನ ಕಾಡುವ ಪರಿಯ ನೋಡೀಗ, ಕಾಡುವ ಪರಿಯ ನೋಡೀಗ, ಹಲವರ ಪಾಠ ನೋಡೀಗ, ತೆರೆದವನ ಉಳಿದವನ ನೀನ ಪರಿಪರಿ ಕಾಡುವನ, ತೆರೆದವನ ಉಳಿದವನ ನೀನ ಪರಿಪರಿ ಕಾಡುವನ, ಕಾಡಿಗೆ ನೀಚನ ನೋಡೀಗ, ಹಲವರ ಪಾಠ ನೋಡೀಗ, ಸುಳ್ಳರ ಪಾಠ ನೋಡೀಗ. ಪೂಜಾ ಸಾಮಗ್ರಿಗಳು ಸಿದ್ಧವಾದ. ಹೌದು ಸ್ವಾಮಿ, ಸಿದ್ಧವಾಗಿರುವುದು. ಶ್ರೀ ಶೇಷನಯನ ನಾರಾಯಣ ಏಕಮಲ ವದನ ದೀನವನ ಶೇಷಶಯನ ನಾರಾಯಣ ಏಕಮಲ ವದನ ದೀನವನ. ಹೇ ಪರಮಾತ್ಮ, ಹೇ ಚಕ್ರಧಾರಿ ಶೌರ್ಯ ಮುರಾರಿ, ಪರಮಾತ್ಮ ಹೇ ಚಕ್ರಧಾರಿ ಶೌರ್ಯ ಮುರಾರಿ, ನೀನಿಲ್ಲದೆ ಮಗೆ ಬೇರೆಲ್ಲ ದಾರಿ. ನೀನಿಲ್ಲದೆ ಮಗೆ ಬೇರೆಲ್ಲ ದಾರಿ, ನೀನಿಲ್ಲದೆ ಮಗೆ ಬೇರೆಲ್ಲ ದಾರಿ. ಶೇಷನಯನ ನಾರಾಯಣ ಏಕಮ
ವದನ ದೀನವನ 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 ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ಪರಮಾತ್ಮ ಮೆಚ್ಚಿದೆನು ಮೆಚ್ಚಿದೆನು ನಿಮ್ಮ ಭಕ್ತಿಗೆ ಪರಮಾತ್ಮ ಮೆಚ್ಚಿದೆನು ಮೆಚ್ಚಿದೆನು ನಿಮ್ಮ ಭಕ್ತಿಗೆ ಮೆಚ್ಚಿ ವರವ ಕೊಡಲು ನಾನು ನಿಮಗೆ ಈಗ ಬಂದೆನೋ ಮೆಚ್ಚಿ ವರವ ನೀಡಲೆಂದು ನಿನಗೆ ಬಂದೆನೋ ಮೆಚ್ಚಿದೆನು ಮೆಚ್ಚಿದೆನು ನಿಮ್ಮ ಭಕ್ತಿಗೆ ಮೆಚ್ಚಿದೆನು ಮೆಚ್ಚಿದೆನು ನಿಮ್ಮ ಭಕ್ತಿಗೆ ಯಾವ ವರವ ಕೊಡಲಿ ಎಂದು ಏನು ಬೇಕು ಬೇಳು ನೀನು ಪರಮಾತ್ಮ ಯಾವ ವರವ ಕೊಡಲಿ ನಾನು ಏನು ಬೇಕು ಬೇಳು ನೀನು ಅಮೃತದ ಸಮಯದಲ್ಲಿ ನಿನಗೆ ಅಮೃತದ ಸಮಯದಲ್ಲಿ ನಿನಗೆ ನೀಡುವೆ ಮೆಚ್ಚಿದೆನು ಮೆಚ್ಚಿದೆನು ನಿಮ್ಮ ಭಕ್ತಿಗೆ ಮೆಚ್ಚಿ ವರವ ಕೊಡಲಿ ಎಂದು ಬಂದೆನೋ ಮೆಚ್ಚಿದೆನು ಮೆಚ್ಚಿದೆನು ನಿಮ್ಮ ಭಕ್ತಿಗೆ ಮೆಚ್ಚಿದೆನು ಮೆಚ್ಚಿದೆನು ನಿಮ್ಮ ಭಕ್ತಿಗೆ ಮೆಚ್ಚಿದೆನು ಮೆಚ್ಚಿದೆನು ನಿಮ್ಮ ಭಕ್ತಿಗೆ ಅಯ್ಯ ರಾಜ ದಂಪತಿಗಳಿರ ಪರಮಾತ್ಮ ನೀವೇಕೆ ಇಷ್ಟೊಂದು ಚಿಂತಾಕಾಂತರಾಗಿರುವಿರಲ್ಲ ಅದನ್ನು ತಿಳಿಸಿ ಪರಮಾತ್ಮ ನಾವು ಆ ಶನಿಗೆ ಕ್ರೂರ ದೃಷ್ಟಿಗೆ ಸಿಲುಕಿರು ಆದ ಕಾರಣ ನೀವುಗಳು ಆ ಕಷ್ಟದಿಂದ ಪಾರು ಮಾಡಬೇಕೆಂದು ವಿನಯದಿಂದ ಬೇಡಿಕೊಳ್ಳುವೆನು ಪರಮಾತ್ಮ ಅಯ್ಯ ರಾಜ ದಂಪತಿಗಳಿರ ಆ ಶನಿದೇವರ ಕ್ರೂರ ದೃಷ್ಟಿಯು ನಿಮ್ಮ ಮೇಲೆ ಬಿದ್ದಿರುವುದರಿಂದ ಅದನ್ನು ಯಾರಿಂದಲೂ ಬಗೆಹರಿಸಲು ಸಾಧ್ಯವಿಲ್ಲ ಆದ ಕಾರಣ ನೀವು ನಿಮ್ಮ ರಾಜ್ಯವನ್ನು ಬಿಟ್ಟು 7.5 ವರ್ಷಗಳ ಕಾಲ ಎಲ್ಲಿಯಾದರೂ ಹೊರಡುವರಾಗಿ ಪರಮಾತ್ಮ ನಾನೂ ಸಹ ನಿಮ್ಮನ್ನು ಬಿಟ್ಟು ಹೊರಡುವೆ ಪರಮಾತ್ಮ ಪರಮಾತ್ಮ ಚಂದ್ರ ಶ್ರೀಹರಿಯು ಕೂಡ ನಮ್ಮನ್ನು ಕೈ ಬಿಟ್ಟು ಹೊರಟೇ ಹೋದರು ಹೌದು ಸ್ವಾಮಿ ಕಾಡುವ ಶನಿಯು ಎಂದಿಗೂ ನಮ್ಮನ್ನು ಕಾಡಲು ಬಿಡುವುದಿಲ್ಲ ಹೀಗೇನು ಮಾಡುವುದು ಚಂದ್ರ ಸ್ವಾಮಿ ಆ ಶ್ರೀಹರಿಯೇ ಎಮ್ಮನ್ನು ಕೈ ಬಿಟ್ಟ ಮೇಲೆ ನಮ್ಮ ಗತಿ ಏನಾಗುವುದು ನಾ ಕಾಣಿನಲ್ಲ ದೇವ ಚಂದ್ರ ಸ್ವಾಮಿ ಆದ ಕಾರಣ ನೀನು ನಿಮ್ಮ ತಂದೆಯ ಪಟ್ಟಣವನ್ನು ಸೇರಿ ಸುಖವಾಗಿರುವಳಾಗು ಆ ಶನಿದೇವನ ದೋಷವು ಪರಿಹಾರವಾದ ನಂತರ ಪುನಃ ನಾನು ಬಂದು ನಿನ್ನನ್ನು ಸೇರುವೆನು ಇದೇನು ಸ್ವಾಮಿ ನಿಮ್ಮನ್ನಾಗಲಿ ನಾನು ನನ್ನ ತಂದೆಯ ಪಟ್ಟಣಕ್ಕೆ ಹೋಗುವುದೇ ಇದು ಸಮಂಜಸವಾದ ಮಾತೇನು ಸ್ವಾಮಿ ಹೇಳುವನ್ನು ಕೇಳಿ ಚಂದ್ರ ಪತಿಯ ಸನಿಹ ಸತಿಗೆ ಸ್ವಾಮಿ ಚಂದ್ರ ಪ್ರಾಣೇಶ್ವರ ಚಂದ್ರ ಪತಿಯ ಸನಿಹ ಸತಿಗೆ ಸುಖ ಸೌಖ್ಯ ಸೋಪಾನ ಪತಿಯ ಸನಿಹ ಸತಿಗೆ ಸುಖ ಸೌಖ್ಯ ಸೋಪಾನ ತರವೇ ಕಾಂತ ಸ್ವಾಮಿ ಸರ್ವೇ ಕಾಂತ ಏಕೆ ಕಠಿಣ ಸರ್ವೇ ಕಾಂತ ಏಕೆ ಕಠಿಣ ಪಲ್ತವೇಕೆ ಕಠಿಣ ಈ ರೀತಿ ನುಡಿಯುವುದು ಇದು ಸರಿಯೇ ಏಕೆ ಈ ರೀತಿ ನುಡಿಯುವುದು ಇದು ಸರಿಯೇ
ಚಂದ್ರ ಖಂಡಿತವಾಗಿಯೂ ನನ್ನನ್ನು ಕಳಿಸಬೇಡಿ ಸ್ವಾಮಿ. ನಿಮ್ಮನ್ನು ಬಿಟ್ಟು ಉಳಿಯುವುದು ನನ್ನಿಂದ ಸಾಧ್ಯವಿಲ್ಲ. ಜಗಕನ ಪುರಕ್ಕೆ ವಿನಯ ದಿವ್ಸಾಗೆ ಚಂದ್ರ ಜಗಕನ ಪುರಕ್ಕೆ ವಿನಯ ದಿವ್ಸಾಗೆ ಅನುನಯದಿಂದಲೇ ಕೇಳಲೆ ರಮಣಿ ಅನುನಯದಿಂದಲೇ ಕೇಳಲೆ ರಮಣಿ ಬೇಡ ಈ ಹಠ ಬೇಡ ಬೇಡ ಈ ಹಠ ಬೇಡ ಸೈರಿಸು ರಮಣಿ ಕಾಡಿನಲ್ಲಿ ಕೆಡುಕ ಮೃಗಗಳು ಚಂದ್ರ ಬೇಡ ಚಂದ್ರ ಬೇಡ ಮೃಗಗಳ ಬಳಿ ಕಾಡಿನಲ್ಲಿ ಕೆಡುಕ ಮೃಗಗಳು ಕೇಟನು ಮಾರ್ಬವು ಕೇಳಲೆ ರಮಣಿ ಕೇಳನು ಮಾರ್ಬವು ಕೇಳಲೆ ರಮಣಿ ಬೇಡ ಈ ಅಟ ಬೇಡ ಬೇಡ ಈ ಅಟ ಬೇಡ ಸೈರಿಸು ರಮಣಿ ಚಂದ್ರ ಸ್ವಾಮಿ, ನೀನು ನವಮಾಸ ತುಂಬಿದ ಸ್ತ್ರೀಯಳು. ಕಾಡಿನಲ್ಲಿ ಕಾಡಾಮೃಗಗಳ ಹಾವಳಿ. ಬೇಡ ಚಂದ್ರ ಬೇಡ ಚಂದ್ರ, ನನ್ನ ಮಾತನ್ನು ಕೇಳು. ನೀನು ನಿಮ್ಮ ತಂದೆಯ ಸುರತಿ ಮಹಾರಾಜನ ಪಟ್ಟಣವನ್ನು ಸೇರಿ ಸುಖದಿಂದ ಬಾಳುವಳಾಗು. ನಾನು ನನ್ನ ಅರಣ್ಯವಾಸ ಮುಗಿದ ನಂತರ ಪುನಃ ನಿನ್ನನ್ನು ಬಂದು ಸೇರುವೆನು. ಬೇಡ ಚಂದ್ರ ಬೇಡ. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗದೇ ಇದ್ದ ಪಕ್ಷದಲ್ಲಿ ನಾನು ಖಂಡಿತವಾಗಿಯೂ ಪ್ರಾಣ ಅಯ್ಯೋ ತ್ಯಾಗ ಮಾಡಿಬಿಡುವೆನು. ಬಿಡಿಯೇ, ಬಿಡಿ. ನಾನು ಎಷ್ಟು ಹೇಳಿದರೂ ನನ್ನ ಮಾತನ್ನು ಕೇಳುತ್ತಲೇ ಇಲ್ಲವಲ್ಲ. ಚಂದ್ರ ಬೇಡ ಚಂದ್ರ ಬೇಡ. ನಾನು ಸಹ ನಿಮ್ಮ ಸಂಗಡವೇ ಬರುವೆನು. ಆಗಲಿ ಚಂದ್ರ ಆಗಲಿ. ಚಂದ್ರ ಸ್ವಾಮಿ, ನಮ್ಮ ಪ್ರಯಾಣಕ್ಕೆ ತಕ್ಕ ತುರುಗವನ್ನು ಹಿಡಿದು ತರುವೆನು. ಚಂದ್ರ ಕಷ್ಟ ಕಾಲಕ್ಕೆ ಬೇಕಾದ ಆಭರಣದ ಗಂಟನ್ನು ಸಿದ್ಧಪಡಿಸಿಕೊಂಡು ತಾ ಚಂದ್ರ. ಹಾಗೆ ಆಗಲಿ ಸ್ವಾಮಿ, ನಾನು ಈಗಲೇ ತರುವೆನು. ನೀವು ಜಾಗೃತಿಯಾಗಿ ಬಂದು ಬಿಡಿ. ಹಾಗೆ ಆಗಲಿ ಚಂದ್ರ. ಬೇಗನೆ ಬನ್ನಿ ಸ್ವಾಮಿ. ಕದ್ದು ಹೋಗುವ ಕಳ್ಳನಾದನು ಹುಡುಗ ಬಿಡಿಯಲು ನಾಯ ಕದ್ದು ಹೋಗುವ ಕಳ್ಳನಾದನು ಹುಡುಗ ಬಿಡಿಯಲು ನಾಯಕಿ ಹರ್ಷದಿಂದಲೇ ಹೋಗುವನು ಹರ್ಷದಿಂದಲೇ ಹೋಗುವನು ಮಾಡುವ ನಾಯವನೀಗ ಹುಡುಗನನ್ನ ಬೇಗ ಮಾಡುವ ನಾಯವನೀಗ ಹುಡುಗನನ್ನ ಬೇಗ ಹುಡುಗನನ್ನ ಬೇಗ ಮಾಡುವ ನಾಯವನೀಗ ಕದ್ದು ಹೋಗಲು ಕಳ್ಳರಾದ ತುರುಗವನಿಡುವುದು ಆಯ್ಕೆ ಬರ್ತಿರುವನು. ಇಲವೋ ಮಧಾಂತ, ನಾನು ನಿನಗಾಗಿಯೇ ಕಾದಿರುವುದರ ಅಹಂಕಾರಿ. ಹೇಳಿ, ಈಗ ನನ್ನ ಮಯ ಪ್ರಭಾವದಿಂದ ಒಂದು ಪಂಚವರ್ಣವಾದ ತುರುಗವನ್ನು ನಿರ್ಮಿಸಿ ಅಲ್ಲಿ ಕಾಳು ಪರದೆ ಲಾಯಕವಾಗಿ ನೀಚನಾಸನಿಗೆ ತುರುಗದ ಮೇಲೆ ಮನಸ್ಸಾಗುವಂತೆ ಮಾಡಿ ಸತಿ ಪತಿಗಳಿರುವುದರಿಂದ ಕಾಡು ಪಾಲಾಗುವಂತೆ ಮಾಡುವನು. ಈ ಕಾರ್ಯವನ್ನೀಗಲೇ ಮಾಡುವನು. ಸ್ವರಾಜ್ಯದ ವರವರಿಯ ಗೆಲ್ಲ ಸ್ವರಾಜ್ಯದ ವರವರಿಯ ಗೆಲ್ಲ ವರವರಿಯ ಗೆಲ್ಲ ವರವರಿಯ ಗೆಲ್ಲ ಭಾಗ್ಯದ ಲವನದಂತೆ ನೀಗ ಜನಿಸುವೇನ ಭಾಗ್ಯದ ಲವನದಂತೆ
ಈ ಕುದುರೆ ಲಾಯವು ಅದೆಷ್ಟೊಂದು ಮನೋಹರವಾಗಿರುವುದು. ಆಹಾ, ನಮ್ಮ ಪ್ರಯಾಣಕ್ಕೆ ತಕ್ಕವಾದ ಯೋಜನೆ ಇದೇ ಆಗಿರುವುದು. ಈ ಕುದುರೆಯನ್ನು ಹಿಡಿದುಕೊಂಡು ಹೋಗುವೆನು. ಚಂದ್ರ, ಚಂದ್ರ, ನಮ್ಮ ಪ್ರಯಾಣಕ್ಕೆ ತಕ್ಕವಾದ ಯೋಗ್ಯವಾದ ಕುದುರೆ ಹಿಡಿದು ತಂದಿರುವನು. ನಮ್ಮ ಕಷ್ಟ ಕಾಲಕ್ಕೆ ಬೇಕಾದ ಆಭರಣದ ಗಂಟನ್ನು ತಂದಿರುವೆಯಾ? ಇದು ಸ್ವಾಮಿ, ಆಭರಣದ ಗಂಟನ್ನು ಸಿದ್ಧಪಡಿಸಿರುವೆನು. ಹಾಗಲಿ ಚಂದ್ರ. ಸ್ವಾಮಿ, ಈ ಕುದುರೆಯು ಬಹಳ ನಿಧಾನವಾಗಿ ಚಲಿಸುತ್ತಿಲ್ಲವೇನು? ಹಾಗೆ ಆಗಲಿ ಚಂದ್ರ. ಸ್ವಾಮಿ, ಈ ಪುರದ ನಿವಾಸಿಗಳು ನಮ್ಮನ್ನು ಕಂಡರೆ ನಮ್ಮನ್ನು ಬೀಳ್ಕೊಡಲು ಖಂಡಿತವಾಗಿಯೂ ಅವರು ಒಪ್ಪುವುದಿಲ್ಲ. ಆದ ಕಾರಣ ಈ ನಿಮ್ಮ ಕೈಯಲ್ಲಿರುವ ಕೊರಡೆಯಿಂದ ಈ ಕುದುರೆಗೆ ಒಂದು ಬಲವಾದ ಪೆಟ್ಟನ್ನು ಹೊಡೆಯಿರಿ ಸ್ವಾಮಿ. ಚಂದ್ರ, ನಾವು ಪರರಾಜ್ಯದಿಂದ ತಪ್ಪಿಸಿಕೊಂಡು ಹೋಗಬೇಕಾದರೆ ನೆಲದಲ್ಲಿ ತೋಡಿರುವ ಸುರಂಗ ಮಾರ್ಗವಿರುವುದು. ನಾವು ಆ ದಾರಿಯ ಮುಖಾಂತರ ಹೋಗೋಣ. ನೀನು ಹೇಳಿದಂತೆ ಈ ಕುದುರೆಗೆ ಒಂದು ಪೆಟ್ಟನ್ನು ಹೊಡೆಯುವೆನು. ಹಾಗೆ ಆಗಲಿ. ಪೆಟ್ಟು ಹೊಡೆಯಲಿ ಗದುರುಗ, ಪೆಟ್ಟು ಹೊಡೆಯಲಿ ಗದುರುಗ, ಬಿಟ್ಟು ದಾರಿ ಪೋಪುವುದು. ಚಂದ್ರ, ಸ್ವಾಮಿ, ಕೋರಗಾನನ ದೆಡಗೆ ದುರುಗ, ಗೋರಗಾನನ ದೆಡಗೆ ದುರುಗ, ಗೋರಗಾನನ ದೆಡಗೆ ದುರುಗ, ಗೋರಗಾನನ ದೆಡಗೆ ದುರುಗ, ಬಿಟ್ಟು ದಾರಿ ಪೋಪುವುದು. ಬಿಟ್ಟು ಒಡೆಯಲಿ ಗಾಶ, ಬಿಟ್ಟು ದಾರಿ ಪೋಪುವುದು. ದೇವಾ, ದೇವಾ, ಚಂದ್ರ, ಬಿಟ್ಟು ಒಡೆಯಲಿ ಗಾಶ್ವ, ಬಿಟ್ಟು ದಾರಿ ಪೋಪುವುದು. ಬಿಟ್ಟು ದಾರಿ ದೆರಗೆ ದುರುಗ, ಗೋರಗಾನನ ದೆಡಗೆ ದುರುಗ, ಗೋರಗಾನನ ದೆಡಗೆ ದುರುಗ, ಗೋರಗಾನನ ದೆಡಗೆ ದುರುಗ, ಗೋರಗಾನನ ದೆಡಗೆ ದುರುಗ, ಬಿಟ್ಟು ದಾರಿ ಪೋಪುವುದು. ಬಿಟ್ಟು ಒಡೆಯಲಿ ಗಾಶ್ವ, ಬಿಟ್ಟು ದಾರಿ ಪೋಪುವುದು. ಚಂದ್ರ, ಸ್ವಾಮಿ, ಪರಮಾತ್ಮನ ದಯಾರಥರಿಂದ ಆಕಾಶ ಮಾರ್ಗವಾಗಿ ಹೋಗುತ್ತಿದ್ದ ಕುದುರೆಯು ನೆಲವನ್ನು ಸೇರಿತು. ಹೌದು ಸ್ವಾಮಿ. ಚಂದ್ರ, ನನಗಾದರೂ ಬಹಳವಾಗಿ ಆಯಾಸವಾಗುತ್ತಿರುವುದು. ಹೌದು ಪ್ರಭು. ಆದ್ದರಿಂದ ಈ ಕುದುರೆಯನ್ನು ಆ ವಟವೃಕ್ಷಕ್ಕೆ ಕಟ್ಟಿ ಕ್ಷಣಕಾಲ ವಿಶ್ರಮಿಸೋಣ. ಹಾಗೆ ಆಗಲಿ.
ಬಾ ಚಂದ್ರ. ನಡೆಯಿರಿ. ಆ ವೃಕ್ಷಕ್ಕೆ ಕುತ್ತುರುಗವನ್ನು ಸತಿ ಪದಿಗಳೇನರು ಕುದುರೆಯಿಂದ ಈಗ ನನ್ನ ಮಾಯಾ ಪ್ರಭಾವದಿಂದ ಅವರು ಕಷ್ಟ ಕಾಲಕ್ಕೆ ತಂದಂತಹ ಒಡೆವಸನ್ನು ಸಹ ಮಾಯವಾದಂತೆ ಮಾಡಿ ಆ ವೃಕ್ಷಕ್ಕೆ ಬಂದಿರುವ ಹಸುವನ್ನು ಸಹ ಮಾಯವಾದಂತೆ ಮಾಡಿ ಇವರೇನು ನನ್ನ ಈ ಕಾಡಿನ ಅಧಿಕಾರಿಯನ್ನಾಗಿ ಮಾಡಿದರು. ಈ ಕಾಲುಗಳೇ ಮಾಡಿದರು. ಅಯ್ಯೋ, ಇದೇನಿದು? ನನ್ನ ಸ್ವಾಮಿಯನ್ನು ಎಚ್ಚರಿಸೋಣವೆಂದರೆ ಇವರು ಗಾಢವಾಗಿ ನಿದ್ರಿಸುತ್ತಿರುವರಲ್ಲ. ನನ್ನ ಕೆನ್ನೆಗೆ ಯಾರೋ ಹೊಡೆದಂತೆ ಭಾಸವಾಗಿರುವುದು. ಆಗಲಿ, ನನ್ನ ಪತಿಯನ್ನು ಎಚ್ಚರಿಸುವೆನು. ಪ್ರಾಣೇಶ್ವರ ಸ್ವಾಮಿ, ಚಂದ್ರ, ಎಚ್ಚರವಾಗಿ, ಚಂದ್ರ, ಎಚ್ಚರವಾಗಿ ಪ್ರಭು, ಎಚ್ಚರವಾಗಿ. ಅಮ್ಮ, ಅಯ್ಯೋ ಸ್ವಾಮಿ, ನನಗೆ ಬಹಳ ಭಯವಾಗುತ್ತಿರುವುದು. ಏನಾಯಿತು ಚಂದ್ರ? ಸ್ವಾಮಿ, ಏಕೆ? ಏನೆಂದು ಹೇಳಲಿ, ಏನೆಂದು ಹೇಳಲಿ? ಏನಿದು ಅಪಶಕುನ ಕಾಂತ, ಏನಿದು ದುಶಕುನ ಸ್ವಾಮಿ, ಪ್ರಾಣೇಶ್ವರ. ಚಂದ್ರ, ಏನಿದು ಅಪಶಕುನ ಕಾಂತ, ಕೇಳು ಏನಿದು ಈ ಶಕುನ, ಏನಿದು ಅಪಶಕುನ ಕಾಂತ, ಕೇಳು. ಚಂದ್ರ, ನಾನಿಲ್ಲಿ ಮಲಗಿ
ಸಮಯದಲ್ಲಿ ಯಾರೋ ಕೆಂಚಡೆಯುಳ್ಳವರು ಸ್ವಾಮಿ ನೀಲ ಮೇಘ ಶ್ಯಾಮನಂತೆ ಎದ್ದ ಒಬ್ಬ ಮಹಾಪುರುಷರು ಬಂದು ನನ್ನನ್ನು ಕೆನ್ನೆಗೆ ಹೊಡೆದಂತೆ ಭಾಸವಾಗಿರುವುದು ಸ್ವಾಮಿ. ಚಂದ್ರ, ಅಷ್ಟೇ ಅಲ್ಲ ಪ್ರಭು, ನಾನು ನೀವು ಹಗಲಿ ಬೇರಾದಂತೆ ಸಹ ಸ್ವಾಮಿ. ನನಗೇಕೋ ಬಹಳ ಭಯವಾಗುತ್ತಿರುವುದು ಪ್ರಭು, ಭಯವಾಗುತ್ತಿರುವುದು. ಚಂದ್ರ, ಈ ಅಪಶಕುನಗಳು ಮುಂದಿನ ಸೂಚಿಗೆ ಅಪಾಯದಂತಿರಬೇಕು. ಅಯ್ಯೋ, ನಾವು ಇಲ್ಲಿ ಇದ್ದರೆ ಇನ್ನೂ ಅನಂತಹ ಕಷ್ಟಗಳನ್ನು ಅನುಭವಿಸಬೇಕು ನಾ ಕಾಣೆ. ಆದ್ದರಿಂದ ಈ ಸ್ಥಳವನ್ನು ಬಿಟ್ಟು ಬೇರೆ ಎಲ್ಲಿಯಾದರೂ ಹೋಗೋಣ. ನಾನು ಕುದುರೆ ನೀಡಿ ತರುವೆನು, ನೀನು ಆಭರಣದ ಗಂಟಲು ತರುವೆ ಚಂದ್ರ. ಹಾಗೆ ಆಗಲಿ ಸ್ವಾಮಿ. ಚಂದ್ರ, ಪ್ರಾಣೇಶ್ವರ! ಚಂದ್ರ, ಸ್ವಾಮಿ ಇಲ್ಲಿ ನೋಡಿ. ಅಯ್ಯೋ, ನಮ್ಮ ಆಭರಣ. ಅಯ್ಯೋ ಚಂದ್ರ, ಸ್ವಾಮಿ, ನಾವು ಹಿಡಿದು ತಂದ ಕುದುರೆಯು ಸಹ ಮಾಯವಾಗಿರುವುದಲ್ಲ ಚಂದ್ರ, ಮಾಯವಾಗಿರುವುದು. ಈಗೇನು ಮಾಡುವುದು? ನಾವು ಬದುಕುವ ಬಗೆ ಆದರೂ ಹೇಗೆ ಪ್ರಭು? ಚಂದ್ರ, ನಾವು ಇಲ್ಲಿ ಇದ್ದರೆ ಅನಂತಹ ಕಷ್ಟಗಳು ಬರುವುದು ನಾವು ಕಾಣಲಾರು. ಹೌದು. ಚಂದ್ರ, ಮುಂದಕ್ಕೆ ಹೋಗೋಣ. ಅಲ್ಲಿ ಒಂದು ಮಂಟಪವಿರುವುದು. ಚಂದ್ರ, ಅಲ್ಲಿಗಾದರೂ ಹೋಗೋಣ. ಸ್ವಾಮಿ, ನಡೆಯಿರಿ ನಡೆಯಿರಿ. ಅಮ್ಮ, ಚಂದ್ರ, ಮೆಲ್ಲನೆ. ಅಯ್ಯೋ, ನನ್ನಿಂದ ನಡೆಯಲು ಸಾಧ್ಯವಿಲ್ಲವೇ? ಚಂದ್ರ, ಅಮ್ಮ, ಚಂದ್ರ, ಅಮ್ಮ, ಬಾ ಚಂದ್ರ. ನಡೆಯಲಾರೆನೋ ಕಾಂತ, ನಡುಕಾಡಿನೊಳು ನಾನು. ಚಂದ್ರ, ನಡೆಯಲಾರೆನೋ ಕಾಂತ, ನಡುಕಾಡಿನೊಳು ನಾನು. ಅಡಿಯೋಳು ರಘುತವ. ಪರಮಾತ್ಮ, ಸ್ವಾಮಿ, ಇನ್ನೆಂತಹ ಕಷ್ಟವನ್ನು ಕೊಡುವೆ ದೇವ, ಎಂತಹ ಕಷ್ಟವನ್ನು ಕೊಡುವೆ. ಸುರಿಯುತ್ತಲಿರುವ
ಕಾಡಾಮೃಗಗಳಲ್ಲಿ ಕಲ್ಲು ಮುಳ್ಳುಗಳ ಬಳಿ ಎಂದು. ಆದರೆ ನನ್ನ ಮಾತನ್ನು ಕೇಳದೆ ನನ್ನ ಹಿಂದೆ ಬಂದು ಬಿಟ್ಟೆಯಲ್ಲ ಚಂದ್ರ. ಸ್ವಾಮಿ, ಚಂದ್ರ, ಸ್ವಾಮಿ, ನನಗೆ ನಿನಗೆ ನಾನು ಜೀವನ ಸಾಗಿಲು ರಮಣಿ ಜೀವನ ಸಾಗಿಲು ರಮಣಿ. ಚಂದ್ರ, ಚಂದ್ರ, ನನಗೆ ನೀನು ನಿನಗೆ ನಾನು ಜೀವನ ಸಾಗಿಲು ರಮಣಿ ಜೀವನ ಸಾಗಿಲು. ಚಂದ್ರ, ನನಗೆ ನೀನು ನಿನಗೆ ನಾನು ಜೀವನ ಸಾಗಿಲು ರಮಣಿ ಜೀವನ ಸಾಗಿಲು. ಚಂದ್ರ, ಹೇಳ ಚಂದ್ರ. ಚಂದ್ರ, ಕೈ ಹಿಡಿದವಳ ಕೈ ಬಿಡಲಾರದೆ. ಚಂದ್ರ, ಚಂದ್ರ, ಕೈ ಹಿಡಿದವಳ ಕೈ ಬಿಡಲಾರದೆ ಬಾಳಲ್ಲ ಗೋಳಾಯಿದೆ ರಮಣಿ ಜೀವನವು ಬರಿದಾಯಿದೆ ರಮಣಿ. ಚಂದ್ರ, ಚಂದ್ರ, ಬಾಳಲ್ಲ ಗೋಳಾಯಿದೆ ರಮಣಿ ಜೀವನವು ಬರಿದಾಯಿದೆ ದೇವಿ ಜೀವನ ಬರಿ ಬಾಳು ನೊಂದಾಗಿ ಜೀವನ ಕೊನೆಯಾಗಿ ಬಾಳು ಬೆಂಡಾಗಿ ಜೀವನ ಕೊನೆಯಾಗಿ ಜೀವಿತವು ಕೊನೆಯಾಗಿದೆ ದೇವಿ ಕಾಡಿನೊಳು ನಾವಲೆದೆವು. ನನಗೆ ನೀನು ನಿನಗೆ ನಾನು ಜೀವನ ಸಾಗಿಲು ರಮಣಿ ಜೀವನ ಸಾಗಿಲು. ಚಂದ್ರ, ಚಂದ್ರ,
ಮುಡಿದವಳ ಕೈ ಬಿಡಲಾರದೆ ಬಾಳಲ್ಲ ಗೋಳಾಗಿದೆ ರಮಣಿ ಜೀವನವು ಬರಿದಾಗಿದೆ ದೇವಿ ಬಾಳಲ್ಲ ಗೋಳಾಗಿದೆ ರಮಣಿ ಜೀವನವು ಕೊನೆಯಾಗಿದೆ ದೇವಿ ನನಗೆ ನೀನು ನಿನಗೆ ನಾನು ನನಗೆ ನೀನು ನಿನಗೆ ನಾನು ಜೀವನ ಸಾಗಿರುನು ರಮಣಿ ಜೀವನ ಸಾಗಿರುನು ಚಂದ್ರ, ನಾನು ಎಷ್ಟೋ ವಿಧವಾಗಿ ಹೇಳಿದೆ, ಆದರೂ ನೀನು ನನ್ನ ಮಾತನ್ನು ಕೇಳಲಿಲ್ಲ. ಆದರೇನು ಮಾಡುವುದು? ಅಮ್ಮ ಸ್ವಾಮಿ, ನನ್ನಿಂದಾಗದು. ಈ ಕಾಡಿನಲ್ಲಿ ಅಲೆದು ಅಲೆದು ಈ ಕಲ್ಲು ಮುಳ್ಳುಗಳ ಮಧ್ಯದಲ್ಲಿ ನಡೆದು ಕಾಲುಗಳಲ್ಲಿ ರಕ್ತವು ಧಾರಾಕಾರ. ಅಯ್ಯೋ ಪರಮಾತ್ಮ! ಸ್ವಾಮಿ, ನನಗೇಕೋ ಬಹಳ ಬಾಯಾರಿಕೆ ಆಗುತ್ತಿರುವುದು. ಎಲ್ಲಿಯಾದರೂ ಹೋಗಿ ಸ್ವಲ್ಪ ಜಲವನ್ನು ತೆಗೆದುಕೊಂಡು ಬನ್ನಿ. ಅಯ್ಯೋ ಪರಮಾತ್ಮ! ಇಲ್ಲವಾದರೆ ನನ್ನ ಪ್ರಾಣ ನಿಲ್ಲಲಾರದು. ಸ್ವಾಮಿ, ದಯಮಾಡಿ ಹೋಗಿ ಚಂದ್ರ! ಹೋಗಿ ಜಲವನ್ನು ಚಂದ್ರ! ತೆಗೆದುಕೊಂಡು ಬನ್ನಿ. ಚಂದ್ರ! ಹೋಗಿ ಸ್ವಾಮಿ. ಏನು ಮಾಡಲಿ ಚಂದ್ರ? ಯಾವ ಮಾರ್ಗ ಹಿಡಿದು ಹೋಗಲಿ? ಇರಲಿ, ಅಲ್ಲಿ ಯಾವುದೋ ಒಂದು ಜಲವು ಕಾಣುತ್ತಿರ್ಬೋದು. ಚಂದ್ರ, ಸ್ವಾಮಿ, ನೋಡು, ನನ್ನ ಮುದ್ರೆಯುಂಗರವು ಅದೆಷ್ಟೊಂದು ಪ್ರಕಾಶಮಾನವಾಗಿ ಒಳಗುತ್ತಿರುವುದು. ಈ ಮುದ್ರೆಯುಂಗರ ಸಹಾಯದಿಂದ ಆ ಜಲವನ್ನು ತರುವೆನು. ಹಾಗೆ ಆಗಲಿ ಚಂದ್ರ, ಹಾಗೆ ಆಗಲಿ. ಜಲವನ್ನು ತರುವ ತನಕ ಈ ವೃಕ್ಷದ ಬಳಿ ಇರುವಳಾಗು ಚಂದ್ರ. ವೃಕ್ಷದ ಬಳಿ ಇರುವಳಾಗು. ಆಗಲಿ ಸ್ವಾಮಿ. ಬಾ ಚಂದ್ರ, ಸ್ವಾಮಿ, ಬಾ. ಬೇಗನೆ ಬಂದು ಬಿಡಿ. ಅಮ್ಮ, ಅಯ್ಯೋ. ಈ ನನ್ನ ಸತಿಯನ್ನು ಕಾಪಾಡುವ ಭಾರವು ನಿಮ್ಮದಾಗಿರುವುದು. ಚಂದ್ರ, ಪ್ರಾಣೇಶ್ವರ, ಹೋಗಿ ಬರುವುದು ಚಂದ್ರ. ದಾಹವು. ಚಂದ್ರ, ಬೇಗನೆ ಬನ್ನಿ ಪ್ರಭು. ಚಂದ್ರ, ಬೇಗನೆ ಬನ್ನಿ. ತನ್ನ ಸತಿಗೆ ಜಲವನ್ನು ಇದೆ ಮಾರ್ಗವಾಗಿ ಬರುತ್ತಿರುವನು. ಇರಲಿ, ಈಗ ನನ್ನ ಮಾಯ ಪ್ರಭಾವದಿಂದ ಒಂದು ಸಣ್ಣ ಸರೋವರ ನಿರ್ಮಿಸಿ ಆ ಸರೋವರದ ಮೇಲೆ ಆತನ ವಜ್ರದನ್ನು ಸಹ ಕಳಚಿ ಮಾಡಿ ಪುನಃ ಉಂದಿರವನ್ನು ಮಾಯವಾದಂತೆ ಮಾಡಿ ನಾನು ಜಲವನ್ನು ಸಹ ಮಾಯವಾದಂತೆ ಮಾಡಿ ಸತಿ ಪತಿಗಳಿರುವರನ್ನ ಬೇರೆ ಬೇರೆ ಮಾರ್ಗವನ್ನಾಗಿ ತಿಳಿಸುವಂತೆ ಮಾಡುವೆನು. ಈ ಕಾರ್ಯವನ್ನು ಈ ಜಲವು ಅದೆಷ್ಟೊಂದು ಮನೋಹರವಾಗಿರುವುದು. ಇಲ್ಲಿ ಅದೆಷ್ಟೊಂದು ಸುಪ್ರದಿಂದ ಹರಿಯುತ್ತಿರುವುದಲ್ಲ. ಇರಲಿ, ಇನ್ನು ಹತ್ತಿರವಾಗಿ ನೋಡುವೆನು. ಆಹಾ, ಈ ಜಲವು ಅದೆಷ್ಟೊಂದು ಸಿಹಿಯಾಗಿರುವುದು. ಇರಲಿ,
ನಾನು ಕೂಡ ನನ್ನ ಬಾಯಾರಿಕೆಯನ್ನು ನಿವಾರಿಸಿಕೊಂಡು ನನ್ನ ಸತಿಗೆ ಜಲವನ್ನು ತೆಗೆದುಕೊಂಡು ಹೋಗೋಣ. ಆ ಪರಮಾತ್ಮ, ಇಲ್ಲಿ ಕಂಡ ಜಲವು ಕೂಡ ಮಾಯವಾಗಿರುದಲ್ಲ. ಅಯ್ಯೋ ಅಯ್ಯೋ, ಆ ಪರಮಾತ್ಮ, ನನ್ನ ಮುದ್ರೆಯುಂಗುರವೂ ಸಹ ಮಾಯವಾಗಿರುವುದಲ್ಲ. ಪರಮಾತ್ಮ, ಇದೆಲ್ಲವೂ ನಿನ್ನ ಲೀಲೆ, ಇದೆಲ್ಲವೂ ನಿನ್ನ ಲೀಲೆ. ಏನು ಮಾಡಲಿ? ನನ್ನ ಸತಿಗೆ ಏನನ್ನು ತೆಗೆದುಕೊಂಡು ಹೋಗಲಿ? ಪರಮಾತ್ಮ, ಇದೆಲ್ಲವೂ ನಿನ್ನ ಲೀಲೆ. ಅಗಲಿರಲಾರೆ ನಿನ್ನನು ಅಗಲಿ ಬದುಕಿರಲಾರೆ ಬಳಿ ಬಾರೆ. ಚಂದ್ರ ಚಂದ್ರ, ಅಗಲಿರಲಾರೆ ನಿನ್ನನು ಅಗಲಿ ಬದುಕಿರಲಾರೆ ಬಳಿ ಬಾರೆ. ಅಗಲಿರಲಾರೆ ಅಗಲಿ ಬದುಕಿರಲಾರೆ ಬಳಿ ಬಾರೆ. ಬಳಿ ಬಾರೆ. ಓ ಚಂದ್ರ ಬಾ ಚಂದ್ರ, ಓ ಚಂದ್ರ ಬಾ ಚಂದ್ರ. ಅಗಲಿರಲಾರೆ ನಿನ್ನನು ಅಗಲಿ ಬದುಕಿರಲಾರೆ ಬಳಿ ಬಾರೆ. ಚಂದ್ರ ಚಂದ್ರ, ಕನಸಲು ನೀನೆ ಮನಸಲು ನೀನೆ ನನ್ನೆದೆಯಾಳುವ ಸತಿ ನೀನೆ. ಚಂದ್ರ ಚಂದ್ರ, ಕನಸಲು ನೀನೆ ಮನಸಲು ನೀನೆ ನನ್ನೆದೆಯಾಳುವ ಸತಿ ನೀನೆ. ಬಾರೆ ಬಳಿ ಬಾರೆ. ಓ ಚಂದ್ರ ಬಳಿ ಬಾ ಚಂದ್ರ, ಓ ಚಂದ್ರ ಬಳಿ ಬಾ ಚಂದ್ರ. ಅಗಲಿರಲಾರೆ ನಿನ್ನನು ಅಗಲಿ ಬದುಕಿರಲಾರೆ ಬಳಿ ಬಾರೆ. ಚಂದ್ರ, ಆ ಪರಮಾತ್ಮ, ಇನ್ನೆಂತಹ ಕಷ್ಟವನ್ನು ಕೊಡುವೆ ದೇವಾ, ಇನ್ನೆಷ್ಟ ಕಷ್ಟ. ಆಪ ಜನ್ಮದಿ ಮಾಪ ಇಂದು ಎನಗೆ ತಟ್ಟಿದೆ ಶಾಪ. ಪರಮಾತ್ಮ, ಆಪ ಜನ್ಮದಿ ಮಾಡಿದ ಪಾಪ ಇಂದು ಎನಗೆ ಕಟ್ಟಿದೆ ಶಾಪ. ರಾಜವನಗಲಿ ಮದಗಿನ ನಾದೆ
ಪರದೇಶಿಯಾದೆ. ರಾಜವನಗಲಿ ಮದಗಿನನಾದೆ, ಸತಿಯಳ ತೊರೆದು ಪರದೇಶಿಯಾರೆ. ಬಾರೆ ಬಳಿ ಬಾರೆ ಓ ಚಂದ್ರ ಭಾಚಂದ್ರ ಓ ಚಂದ್ರ ಭಾಚಂದ್ರ ಅಗಲಿರಲಾರೆ ನಿನ್ನನು ಅಗಲಿ